ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲೇ ನೀವು ನೋಡಿರೋ ಹಾಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನೀವು ನೋಡಿದ್ದೀರಾ. ಹಣಕಾಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ಧನ ಲಾಭದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಂದಂಥ ಹಣ ಉಳಿತಾಯ ಮಾಡುವಂಥ ರಾಶಿಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಬಹಳ ಮುಖ್ಯ ಅಲ್ವಾ? ನಾವು ಏನಕ್ಕೋಸ್ಕರ ಕಷ್ಟಪಡ್ತೀವಿ ಅಂತಂದರೆ, ನಾವು ಹಾಕ್ಕೊಳ್ಳೋ ಬಟ್ಟೆಗೆ, ಊಟಕ್ಕೆ, ನಮಗಿರೋಂಥ ಒಂದು ಶೆಲ್ಟರ್ ಎಲ್ಲದಕ್ಕೋಸ್ಕರನೇ ನಾವು ಹಣ ಸಂಪಾದನೆ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಎಲ್ಲದ್ರ ಮೂಲ ಏನಾಯಿತು? ಅಲ್ಲಿ ಹಣನೇ ಆಯಿತು. ಏನೊಂದಕ್ಕೂ ನಾವು ಒಂದು ವಿದ್ಯೆ ಕಲಿಬೇಕು ಅಂದ್ರೂ ಹಣ ಬೇಕು, ಅಥವಾ ವಿದ್ಯೆ ಕಲಿತಾದ್ಮೇಲೆ ಅದನ್ನು ನಾವು ಸಂಪಾದನೆ ಮಾಡೋಕ್ಕೂ, ನಾವೇನ ಸಂಪಾದನೆ ಮಾಡೋಕ್ಕೆ ಹೋಗ್ತೀವಿ? ಹಣ ಸಂಪಾದನೆ ಮಾಡೋಕ್ಕೆ ಹೋಗ್ತೀವಿ. ಗೌರವ, ಪ್ರತಿಷ್ಠೆ ಅನ್ನೋದು ಎಲ್ಲನೂ ಕೂಡ ಹಣದ ಒಂದು ಮೂಲನೇ ಆಗಿರುತ್ತೆ. ಹಣ ಇದ್ದವ್ರಿಗೆ ಸ್ವಲ್ಪ ಬೇಗ ಪ್ರತಿಷ್ಠೆ ತಗೋಬೋದು, ಬೇಗ ಒಂದು ಗೌರವನ ತಗೋಬೋದು. ಹಾಗಂದಿದ ಮಾತ್ರಕ್ಕೆ ಗೌರವ ಪ್ರತಿಷ್ಠೆಗೆ ನಾವು ಹಣನ ಹೋಲ್ಸೋಕ್ಕಾಗೋದಿಲ್ಲ. ಆದರೂ ಕೂಡ ಪ್ರತಿ ಒಬ್ಬ ಮನುಷ್ಯನಿಗೂ ಕೂಡ ಹಣ ಅನ್ನೋದು ಬಹಳ 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 ಮುಖ್ಯವಾಗಿರುವಂಥ ಒಂದು ಅಂಶ ಆಗಿರುತ್ತೆ. ನಮ್ಮ ಬಾಡಿನಲ್ಲಿ ಹೆಂಗೆ ರಕ್ತದ ಸಂಚಲನೆ ಇರುತ್ತೋ ಹಾಗೆ ಮನುಷ್ಯನ ಹತ್ರ ಹಣದ ಸಂಚಲನೆ ಕೂಡ ಇರಬೇಕು. ಹಣದ ಸಂಚಾರ ಇಲ್ಲ ಅಂತಂದರೆ ಮನುಷ್ಯನಿಗೆ ಯಾವುದೇ ರೀತಿಯಾದ ವ್ಯಾಲ್ಯೂನೇ ನಮ್ಗೆ ಇವಾಗ ಕೊಡೋದಿಲ್ಲ. ಸೊ ಇವಾಗಿನ ಒಂದು ಏನು ನಡೀತಿರುವಂಥ ಒಂದು ಯುಗದಲ್ಲಿ ಪ್ರತಿಯೊಂದಕ್ಕೂ ಹಣ ಬೇಕು. ಈಚೆ ಮನೆಯಿಂದೀಚೆ ಕಾಲಿಟ್ಟರೆ ಹಣ ಬೇಕು. ಸೊ ನಾವು ಹಣ ಸಂಪಾದನೆ ಹೇಗೆ ಮಾಡ್ತಾ ಇದ್ದೀವಿ, ಯಾವುದು ಈ ವರ್ಷದಲ್ಲಿ 2026ರಲ್ಲಿ ಅತಿ ಹೆಚ್ಚು ಹಣ ಸಂಪಾದನೆ ಮಾಡುವಂಥದ್ದು, ಅತಿ ಹೆಚ್ಚು ಧನಯೋಗ ಇರುವಂಥ ರಾಶಿಗಳು ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಹಣಕಾಸು ಯಾರಿಗೆ ತುಂಬ ಚೆನ್ನಾಗಿ ಬರುತ್ತೆ 2026ರಲ್ಲಿ ಒಂದು ಅದೃಷ್ಟಕರವಾದ ವರ್ಷ ಅಂತ ನೋಡಿದ್ರೆ, ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2026ರಲ್ಲಿ ಹಣದ ಒಂದು ಸುರಿಮಳೆ ಆಗುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ಸುರಿಮಳೆ ಆಗ್ಬಿಡುತ್ತಾ ಮನೇಲಿ ಕೂತ್ಕೊಂಡಿದ್ರೆ? ಖಂಡಿತವಾಗ್ಲೂ ಇಲ್ಲ. ಕೆಲವೊಂದು ಎಫರ್ಟ್ ಕೂಡ ನೀವು ಮಾಡಬೇಕಾಗುತ್ತೆ, ಕಷ್ಟಪಡಬೇಕಾಗಿ ಬರುತ್ತೆ. ಸೊ ಅದೇನಂತಂದರೆ ನೋಡಿ, ನಿಮಗೆ ಮೊದಲನೇದಾಗಿ ಗುರುವಿನ ಸ್ಥಾನಮಾನ, ನಿಮಗೆ ಗುರುಬಲ ಇದೆ. 2ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. 2ನೇ ಮನೆ ಅಂತಂದ್ರೆ ಕುಟುಂಬ ಸ್ಥಾನ ಮತ್ತು ಹಣಕಾಸಿನ ಒಂದು ಏನು ಸ್ಥಾನ ಅಂತ ಕೂಡ ನಾವು ಹೇಳ್ತೀವಿ. ಸೊ ಗುರುವಿನ ಒಂದು ಸ್ಥಾನಮಾನ 2ನೇ ಮನೆಯಿಂದ 3ನೇ ಮನೆಗೆ, 3ನೇ ಮನೆಯಿಂದ 4ನೇ ಮನೆಗೆ ಈ ವರ್ಷದಲ್ಲಿ 2026ರಲ್ಲಿ ಗುರುವಿನ ಒಂದು ಸಂಚಾರ ಇರೋದ್ರಿಂದ, ಗುರುವಿನ ಮುಖಾಂತರವಾಗಿ ಹೇರಳವಾದ ಒಂದು ಹಣಕಾಸನ್ನ ಉಳಿತಾಯ ಮಾಡುವಂಥದ್ದು, ಹಣಕಾಸು ಬರುವಂಥದ್ದು, ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುವಂಥದ್ದಾಗಿರ್ಬೋದು, ಅಥವಾ ನೀವೇನಾದ್ರೂ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಥವಾ ಜನಗಳ ಮಧ್ಯದಲ್ಲಿ ಒಂದು ಲೀಡರ್ ಆಗಿ ಏನಾದ್ರು ಕೆಲಸ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಪ್ರಶಂಸೆ ಬರುವಂಥದ್ದು. ಮತ್ತು ನೀವೇನಾದ್ರು ಇವಾಗ 2ನೇ ಸ್ಥಾನ ಅಂತಂದರೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿ ಬರೋದು. ಮಲ್ಟಿಪಲ್ ಪ್ಲೇಸಿಂದ ನಿಮಗೆ ಹಣ ಬರುವಂಥದ್ದು. ಯಾವ ರೀತಿಯಲ್ಲಿ ಹಣ ಬರುತ್ತೆ ಅಂತ ಊಹೆ ಮಾಡೋಕ್ಕಾಗದೇ ಇರೋಷ್ಟು ಹಣ ಖಂಡಿತವಾಗ್ಲೂ ನಿಮಗೆ ವೃಷಭ ರಾಶಿಯವ್ರಿಗೆ ಬರ್ತಾ ಇರುತ್ತೆ. ಇನ್ನು ರಾಹುವಿನ ಸ್ಥಾನಮಾನ ಯಥೇಚ್ಛವಾಗಿ ನಿಮಗೆ ಅವಕಾಶಗಳನ್ನ ಕೊಡ್ತಾನೆ. ಅವಕಾಶಗಳು ಬಂದರೆ ಅಲ್ವಾ, ಕೆಲಸ ಮಾಡಿದ್ರೆ ಅಲ್ವಾ ಹಣ ಬರೋದು. ಸೊ ಹಾಗಾಗಿ ಒಳ್ಳೊಳ್ಳೆ ಅವಕಾಶಗಳನ್ನ ನಿಮಗೆ ತೊಗೊಂಬಂದು ಕೊಡ್ತಾನೆ. ಇನ್ನು ಶನಿಯ ಒಂದು ಆಶೀರ್ವಾದ, 11ನೇ ಮನೆಯಿಂದ ಶನಿಯ ಒಂದು ಆಶೀರ್ವಾದ ಇರೋದ್ರಿಂದ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಿಮಗೆ ಅತ್ಯಂತವಾಗಿ ಒಂದು ಹಣನ ಸಂಪಾದನೆ ಮಾಡುವಂಥ ಒಂದು ವರ್ಷ ಇದಾಗಿರುತ್ತೆ. ಸೊ ಒಳ್ಳೆ ಧನಾಗಮ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ, ಹಣ ಸಂಪಾದನೆ ಮಾಡ್ತಿರ್ತಾರೆ, ಅದೇ ರೀತಿಯಲ್ಲಿ ಖರ್ಚು ಅವ್ರ ಬೆನ್ನಿಂದನೇ ಇರುತ್ತೆ. ಆದರೆ ವೃಷಭ ರಾಶಿಯವ್ರಿಗೆ ಏನಾಗಿರುತ್ತೆ, ಹಣದ ಒಂದು ಸಂಪಾದನೆ ತುಂಬ ಚೆನ್ನಾಗಿರುತ್ತೆ, ಖರ್ಚಲ್ಲಿ ಸ್ವಲ್ಪ ರೆಡ್ಯೂಸ್ ಮಾಡ್ಕೊತೀರಾ, ಹಾಗೆ ಉಳಿತಾಯದ ಕಡೆ ಸ್ವಲ್ಪ ಜಾಸ್ತಿ ಗಮನನ ಹರಿಸ್ತೀರಾ. ಇನ್ನು ಶುಕ್ರನ ಸ್ಥಾನಮಾನಗಳು ಅಥವಾ ಬೇರೆ ಗ್ರಹಗಳ ಅಲೈನ್ಮೆಂಟ್ ಬಂದಾಗ ಸ್ವಲ್ಪ ದಿನಗಳ ಕಾಲದಲ್ಲಿ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ 2026ಅಲ್ಲಿ ಓವರಾಲ್ ಆಗಿ ಒಂದು ಒಳ್ಳೆ ಸಂಪಾದನೆ ಮಾಡುವಂಥ ಒಂದು ವರ್ಷ ಇದು. ಒಂದು ಒಳ್ಳೆ ಹಣ ಬಂದು ನಿಮ್ಗೆ ಸೇರುವಂಥ ಒಂದು ವರ್ಷ ಅಂತ ಹೇಳ್ಬೋದು. ಇನ್ನು 2ನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೂ ಕೂಡ ಈ ವರ್ಷದಲ್ಲಿ ಒಂದು ಒಳ್ಳೊಳ್ಳೆ ಒಂದು ಅವಕಾಶಗಳು ಬರುವಂಥದ್ದು, ಅತಿ ಹೆಚ್ಚು ಹಣ ಉಳಿತಾಯ ಮಾಡುವಂಥ ಒಂದು ರಾಶಿ ಅಂತಂದರೆ ಅದು ಮಿಥುನ ರಾಶಿ ಆಗಿರುತ್ತೆ. ಯಾಕೆಂದರೆ ಈಗ ನೋಡಿ, ಗುರುವಿನ ಒಂದು ಸಂಚಾರ ನಿಮ್ಮ ರಾಶಿನಲ್ಲೇ ನಡೀತಿದೆ. ಅಂದರೆ ಲಗ್ನದಲ್ಲೇ ನಿಮಗೆ ಗುರುವಿನ ಸಂಚಾರ ಇದೆ, ಗುರುಬಲ ಇರುತ್ತೆ. ತದನಂತರ ನಿಮ್ಮ 2nd ಹೌಸ್ಗೆ ಗುರುವಿನ ಸಂಚಾರ ಬರುತ್ತೆ. ಹಣಕಾಸಿನ ಒಂದು ಮನೆ ಅದಾಗಿರೋದ್ರಿಂದ ಅತಿ ಹೆಚ್ಚು ಹಣನ ಉಳಿತಾಯ ಮಾಡ್ತೀರಾ, ಅಥವಾ ಹಣಕಾಸು ಬರುವಂಥ ಮೂಲಗಳು ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ನಿಮ್ಗೊಂದು ಸೋರ್ಸಿಂದ ಹಣ ಬರ್ತಾ ಇದೆ ಅಂತಾರೆ, ಇನ್ನೊಂದು ಸೋರ್ಸ್ ನಿಮಗೆ ಓಪನ್ ಆಗುತ್ತೆ. ಸೊ ನೀವು ಅದಕ್ಕೇನಾದ್ರು ಪ್ರಯತ್ನ ಪಟ್ಟು ಏನಾದ್ರು ನೀವು ಶ್ರಮ ವಹಿಸಿ ಕೆಲಸ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಅದರಲ್ಲೂ ಕೂಡ ನೀವು ಹಣನ ಸಂಪಾದನೆ ಮಾಡ್ಬೋದು. ಹಾಗೆ ಹಣ ಉಳಿತಾಯ ಮಾಡೋಕ್ಕೂ ಕೂಡ ಒಂದು ಒಳ್ಳೆ ದಾರಿ ಆಗುತ್ತೆ. ತದನಂತರ 3ನೇ ಮನೆಗೆ ಸಂಚಾರ ಮಾಡಿದಾಗ ಏನಾಗುತ್ತೆ, ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಅಥವಾ 4 ಜನಗಳ
ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೀವೇನೋ ಒಂದು ಲೀಡರ್ ಆಗಿ ವರ್ಕ್ ಮಾಡ್ತಿದ್ರು ಕೂಡ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಕ್ಕುತ್ತೆ. ಇನ್ನು ತದನಂತರ ಒಂದು ರಾಹುವಿನ ಸಂಚಾರದಿಂದ ಆಗಿರ್ಬೋದು, ಶನಿಯ ಒಂದು ಸಂಚಾರದಿಂದ ಆಗಿರ್ಬೋದು, ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಬರುವಂಥದ್ದು, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಬಂದಂಥ ಹಣನ ಉಳಿತಾಯ ಮಾಡುವಂಥದ್ದು, ಇದೆಲ್ಲ ಆಗೋದ್ರಿಂದ ಮಿಥುನ ರಾಶಿಯವ್ರಿಗೂ ಕೂಡ ಅತ್ಯಂತ ಒಂದು ಶುಭವಾದ ಒಂದು ವರ್ಷ 2026 ಆಗಿರುತ್ತೆ. ಹಾಗಾಗಿ ಬಂದಂಥ ಎಲ್ಲ ಅವಕಾಶಗಳನ್ನು ಸ್ವೀಕರಿಸಿ ಬಂದಂಥ ಹಣನ ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಖಂಡಿತವಾಗ್ಲೂ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಈಗ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. ಗುರುವಿನ ಸಂಚಾರದ ನಂತರ ಗುರು ಯಾವಾಗ ನಿಮ್ಮ ಲಗ್ನಕ್ಕೆ ಬರ್ತಾನೆ, ಅದಾದಮೇಲೆ ನಿಮಗೆ ಗುರುಬಲ ಬರುತ್ತೆ, ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಬರುತ್ತೆ. ಹೀಗಾಗಿ ಹಣದ ಒಂದು ಅರಿವು ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ಹಣ ಸಂಪಾದನೆನ ಮಾಡ್ತೀರಾ. ಖರ್ಚಿನಲ್ಲಿ ಸ್ವಲ್ಪ ಏನು ಕೇತು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಒಂಚೂರು ಹಣದ ಖರ್ಚು ಜಾಸ್ತಿ ಆಗಬಹುದು. ಆದರೆ ಧರ್ಮ ಕಾರ್ಯಗಳಿಗೆ ಜಾಸ್ತಿ ನೀವು ಖರ್ಚು ಮಾಡ್ತೀರಾ. ಅದು ಬಿಟ್ಟರೆ ಈ ಒಂದು 2026ಅಲ್ಲಿ ಹಣದ ಒಂದು ಏನು ಸುರಿಮಳೆ ನಿಮ್ಗೆ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಹಣಕಾಸು ಏನು ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು ಬಡ್ತಿ ಸಿಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಕೆಲಸ ಡೆವಲಪ್ಮೆಂಟ್ ಆಗುವಂಥದ್ದು, ಬಂದಂಥ ಹಣನ ಆದಷ್ಟು ಇವಾಗ ನೋಡಿ ನಿಮಗೆ ಗುರುವಿನ ಸಂಚಾರದ ನಂತರನೇ ನಿಮಗೆ ಒಂದು ಒಳ್ಳೆಯದಾಗ್ತಾ ಹೋಗ್ತಾ ಇರೋದು. ಅದಕ್ಕೆ ಮುಂಚೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಸ್ವಲ್ಪ ಏನು ಅಧಿಕವಾಗಿ ಖರ್ಚಾಗ್ತಾ ಇರುತ್ತೆ. ಆದರೆ ಮೇ ನಂತರ ನಿಮಗೆ ಹಣದ ಉಳಿತಾಯ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಅದಾದಮೇಲೆ ನಿಮಗೆ ಒಂದು ಅದೃಷ್ಟಕರವಾದ ದಿನ ಆಗುತ್ತೆ. 2026 ನಿಮಗೆ ಒಂದು ಅದ್ಭುತವಾದ ಒಂದು ವರ್ಷ ಆಗುತ್ತೆ. ಯಾಕಂದರೆ ಗುರುವಿನ ಸ್ಥಾನಮಾನ ಆಗಿರ್ಬೋದು ಅಥವಾ ರಾಹುವಿನ ಸ್ಥಾನಮಾನ ಆಗಿರ್ಬೋದು, ಶನಿಯ ಸ್ಥಾನಮಾನ ಆಗಿರ್ಬೋದು, ಒಳ್ಳೊಳ್ಳೆ ಅವಕಾಶಗಳನ್ನ ಹುಡ್ಕೊಂಬಂದು ಕೊಡೋದ್ರಿಂದ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಈ ವರ್ಷದಲ್ಲಿ ನೀವು ಹಣನೂ ನಿಮ್ಮ ಹತ್ರ ಬಂದು ಸೇರುತ್ತೆ, ಹಣದ ಉಳಿತಾಯನೂ ಕೂಡ ನೀವು ಮಾಡ್ಬೋದು. ಇನ್ನು ನೆಕ್ಸ್ಟು ವೃಶ್ಚಿಕ ರಾಶಿಯವ್ರಿಗೂ ಕೂಡ ಈ ವರ್ಷದಲ್ಲಿ ಅಂದರೆ 2026ಅಲ್ಲಿ ಒಂದು ಹಣದ ಉಳಿತಾಯ ಮಾಡುವಂಥ ಒಂದು ಭಾಗ್ಯಗಳು ನಿಮಗೆ ಓಪನ್ ಆಗುತ್ತೆ. ಯಾಕಂದರೆ ಒಳ್ಳೊಳ್ಳೆ ಉದ್ಯೋಗಾವಕಾಶ ಬರುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಸೊ ಒಳ್ಳೆ ಹಣ ಒಂದು ಇನ್ಕಮ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಗುರುಬಲ ಬರ್ತಾ ಇದೆ. ಗುರುಬಲ ಬರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಉದ್ಯೋಗದ ಅವಕಾಶಗಳು ಜಾಸ್ತಿ ಬರುವಂಥದ್ದು. ಈಗ ಆಲ್ರೆಡಿ ಪ್ರೆಸೆಂಟು ನಿಮಗೆ ಏನು 12ನೇ ಮನೆಗೆ ಗುರುವಿನ ಒಂದು ದೃಷ್ಟಿ ಇದೆ. ತದನಂತರ ನಿಮ್ಮ ಲಗ್ನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ನಿಮ್ಮ ಎಲ್ಲ ಒಂದು ಒಳ್ಳೊಳ್ಳೆ ಭಾವಗಳ ಮೇಲೆ ಗುರುವಿನ ಒಂದು ದೃಷ್ಟಿ ಬೀಳೋದು, ಮತ್ತು ರಾಹುವಿನ ಸಂಚಾರ, ಶನಿಯ ಸಂಚಾರ, ಈ ಎಲ್ಲನೂ ಕೂಡ ಮ್ಯಾಟರ್ ಆಗೋದ್ರಿಂದ ಈ ಎಲ್ಲದರಿಂದನೂ ಕೂಡ ಅತ್ಯಂತ ಒಂದು ಶುಭವಾದ ಒಂದು ವರ್ಷ ಆಗುತ್ತೆ 2026 ವೃಶ್ಚಿಕ ರಾಶಿಯವರಿಗೆ. ಸೊ ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಏನೇ ಅವಕಾಶಗಳು ಬಂದರೂ ಕೂಡ ಅದನ್ನು ಸ್ವೀಕರಿಸಬೇಕು. ಅದನ್ನು ನೀವು ಎಂಥ ಅವಕಾಶಗಳು ಬಂದರೂ ಅದನ್ನು ಮಾಡೋದು, ಸ್ವಲ್ಪ ಶ್ರಮ ವಹಿಸಿ ಮಾಡೋದ್ರಿಂದ ಈ ವರ್ಷ ನಿಮಗೆ ಒಂದು ಅದ್ಭುತವಾದ ವರ್ಷ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೋಡೋಕೋದ್ರೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ಒಂದು ವರ್ಷ ಇದಾಗಿರುತ್ತೆ. ಏನಂದರೆ ವೃಶ್ಚಿಕ ರಾಶಿಯವರಿಗೆ ಎಷ್ಟು ಹಣ ಬರ್ತಾ ಇದೆಯೋ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಹಣ ಉಳಿತಾಯ ಮಾಡ್ಬೋದು. ಇಲ್ಲ ಅಂತಂದರೆ ಪ್ಲ್ಯಾನಿಂಗ್ಸ್ ಏನೂ ಇಲ್ಲ ಅಂತಂದರೆ, ಬಜೆಟ್ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹಣ ತುಂಬ ಖರ್ಚು ಮಾಡಿಬಿಡ್ತೀರಾ. ಸಂಪಾದನೆ ಮಾಡ್ತಿದ್ದೀರಾ, ಅಯ್ಯೋ ಏನಪ್ಪ ಎಲ್ಲ ಹೇಳ್ಬಿಟ್ಟು ಟೈಮ್ ಚೆನ್ನಾಗಿದೆ, ಹಣ ಬರ್ತಾ ಇದೆ ಅಂತ ಹಣ ನನ್ನ ಹತ್ರ ನಿಲ್ತಾನೆ ಇಲ್ಲ ಅಂತಂದರೆ ಅದಕ್ಕೆ ನೀವೇ ಕಾರಣ ಆಗಿರ್ತೀರ. ಸೊ ನೀವು ಸ್ವಲ್ಪ ಬಜೆಟ್ ನಿರ್ವಹಣೆ ಮಾಡಿಕೊಂಡು ಪ್ಲ್ಯಾನಿಂಗಾಗಿ ಏನಾದರೂ ನೀವು ಹಣನ ಖರ್ಚು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನೀವು ಹಣನ ಉಳಿತಾಯ ಮಾಡ್ಬೋದು. ಒಳ್ಳೆ ಹಣದ ಅರಿವು ತುಂಬ ಚೆನ್ನಾಗಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಕೊನೆಯದಾಗಿ ಕುಂಭರಾಶಿಯವ್ರಿಗಂತೂ ಯಾವ ರೀತಿಯಲ್ಲಿ ಅವಕಾಶಗಳು ಒದಗಿ ಬರ್ತಿದೆ ಅಂತಲೇ ಊಹೆ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಿರ್ಬೋದು ಅಥವಾ ಒಳ್ಳೊಳ್ಳೆ ಉದ್ಯೋಗದಲ್ಲಿರೋರ್ಗಂತೂ ಪ್ರಮೋಷನ್ ಆಗುವಂಥದ್ದು, ಅಥವಾ ಇವಾಗ ಏನೋ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸಂಬಳ ಜಾಸ್ತಿ ಆಗುವಂಥದ್ದು, ಅಥವಾ ಉದ್ಯೋಗ ಅವಕಾಶಗಳು ಬೇರೆ ಕಡೆಯಿಂದ ಬರುವಂಥದ್ದು, ಫಾರಿನ್ ರಿಲೇಟೆಡ್ ಕಂಪ್ನಿಗಳಲ್ಲಿ ಅವಕಾಶಗಳು ಸಿಗುವಂಥದ್ದು. ಎಷ್ಟೋ ಜನ ನಿಮಗೆ ಫಾರಿನ್ಗೆ ಹೋಗೋಕ್ಕೆ ಒಳ್ಳೆ ಗುಡ್ ಟೈಮ್ ಇದಾಗಿರುತ್ತೆ. ಸೊ ಫಾರಿನ್ಗೆ ಹೋಗುವಂಥದ್ದು ಅಥವಾ ಇಲ್ಲಿದ್ದೇ ಫಾರಿನ್ ಕಂಪ್ನಿಗಳಲ್ಲಿ ವರ್ಕ್ ಮಾಡುವಂಥದ್ದು, ಇದು ಎಲ್ಲದರಿಂದನೂ ಕೂಡ ಒಳ್ಳೆ ಹಣದ ಉಳಿತಾಯ ನಿಮಗೆ ಈ ವರ್ಷದಲ್ಲಿ ಆಗ್ತಾ ಇದೆ. ಆದರೆ ಹಣದ ಅರಿವು ತುಂಬ ಚೆನ್ನಾಗಿ ಬರ್ತಾ ಇದೆ, ಖರ್ಚು ಕೂಡ ಅಷ್ಟೇ ಇರುತ್ತೆ. ಸೊ ಖರ್ಚನ್ನ ಸ್ವಲ್ಪ ಕಡಿವಾಣ ಹಾಕ್ಕೊಂಡು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಈ ವರ್ಷದಲ್ಲಿ ನೀವು ಹಣ ಉಳಿತಾಯ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಿಮಗೆ ಅತ್ಯಂತ ಶುಭವಾದ ಒಂದು ವರ್ಷ ಈ ವರ್ಷ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ನಿಮಗೆ ಎಲ್ಲ ಮೂಲಗಳಿಂದ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ಮಲ್ಟಿಪಲ್ ವೇಸ್ನಲ್ಲಿ ನಿಮಗೆ ಹಣದ ಅರಿವು ಬರ್ತಾ ಇದೆ. ಈಗ ತುಂಬ ದಿವಸಗಳಿಂದ ಏನೋ ಕೆಲಸ ನಿಂತುಬಿಟ್ಟಿತ್ತು, ಅಥವಾ ಅದು ಜಮೀನು ದುಡ್ಡು ಬಂದಿಲ್ಲ, ಅಥವಾ ನಾನು ಅಂದ್ಕೊಂಡಷ್ಟು ವ್ಯಾಪಾರ ಆಗ್ತಿಲ್ಲ, ಏನೆಲ್ಲ ಆಲೋಚನೆಗಳೇನಾದ್ರು ನಿಮಗಿತ್ತು ಅಂತಂದರೆ ಅದು ಎಲ್ಲದಕ್ಕೂ ಕೂಡ ಏನೋ ಗ್ರೀನ್ ಸಿಗ್ನಲ್ ಸಿಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ನಿಮಗೆ ವ್ಯಾಪಾರದಲ್ಲಿ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಸ್ವಲ್ಪ ಫೇಮಸ್ ಆಗ್ತೀರಾ, ಉದ್ಯೋಗದಲ್ಲಿ ಬಡ್ತಿ ಸಿಕ್ಕುತ್ತೆ, ನೀವು ಮಾಡ್ತಿರೋ ಕೆಲಸನ ಜನ ಗುರುತಿಸ್ತಾರೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯಾಪಾರದಲ್ಲಿ ಏನಾದರೂ ಹಣದ ಸ್ವಲ್ಪ ಸ್ಟಕ್ ಆಗಿತ್ತು ಅಂದರೆ ಆ ಹಣ ಬರುತ್ತೆ. ಅಥವಾ ತುಂಬ ದಿನಗಳಿಂದ ನೀವು ಯಾರಿಗೋ ಹಣ ಕೊಟ್ಟಿರ್ತೀರ, ಅವ್ರು ತುಂಬ ಸತಾಯಿಸ್ತಿರ್ತಾರೆ ಅಂದರೆ ಆ ಹಣ ನಿಮಗೆ ರಿಟರ್ನ್ ಆಗುವಂಥದ್ದು, ಇದೆಲ್ಲನೂ ಆಗುತ್ತೆ. ಆದರೆ ಒಂದೇನು ಅಂತಂದರೆ ನೀವು
ಖರ್ಚನ್ನ ಕಮ್ಮಿ ಮಾಡಬೇಕು ಅನ್ನೋದು, ಮತ್ತು ಎಲ್ಲ ಬರುವಂಥ ಎಲ್ಲ ಅವಕಾಶಗಳನ್ನ ಸ್ವೀಕರಿಸಬೇಕು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಮತ್ತು ಎಲ್ಲ ಕೆಲಸಕ್ಕೂ ಅಷ್ಟೇ ನಿಮ್ಮ ಒಂದು ಪ್ರೆಸೆನ್ಸ್ನ ಇಟ್ಕೊಂಡು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಿಮಗೆ ಹಣದ ಉಳಿತಾಯ ತುಂಬ ಚೆನ್ನಾಗಿ ನೀವು ಮಾಡ್ಬೋದು. ಇನ್ನು ನೋಡಿ, ಈಗ ನಾನು ಪ್ರೆಸೆಂಟ್ ಟ್ರಾನ್ಸಿಟ್ ಮುಖಾಂತರವಾಗಿ ಏನೆಲ್ಲ ನಡೀತಿದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಟಿದ್ದೀನಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಮ್ಯಾಟರ್ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಈಗ ನೋಡಿ ಕೆಲವು ರಾಶಿಗಳಿಗೆ, ಇವಾಗ ನಾನು ಹೇಳಿರೋ ಇಷ್ಟು ರಾಶಿಗಳಿಗೂ ಕೂಡ ಒಂದು ಅದ್ಭುತವಾದ ಸಮಯನೇ. ಆದರೆ ಕೆಲವರು ಏನು ಹೇಳ್ತಾರೆ, ಅಯ್ಯೋ ನೀವು ಹೇಳ್ತಾ ಇದ್ದೀರಾ ನಮ್ಗೆ ಅದು ನಡೀತಾ ಇಲ್ಲ ಅಂತ. ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಎಲ್ಲನೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅದರಲ್ಲಿ ಏನಾದರೂ ನಿಮಗೆ ಗ್ರಹಗಳೇನಾದರೂ ದುಸ್ಥಾನದಲ್ಲಿ ಕುತ್ಕೊಂಡಿದ್ದಾಗ ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳಿ. ತದನಂತರ ಕೆಲವೊಂದು ರೆಮಿಡೀಸ್ನ ಮಾಡ್ಕೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಸೊ ಅದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಈಗ ಇಷ್ಟೊತ್ತರೆಗೂ ನೀವು ಕೇಳಿದ್ದೀರಲ್ವಾ, ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಏಳಿಗೆನ ಮಾಡ್ಕೊಳ್ಳಿ. ಹಣ ಸಂಪಾದನೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನು ಉಳಿತಾಯ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಈ ವರ್ಷದಲ್ಲಿ 2026 ನಿಮ್ಮ ಎಲ್ಲರಿಗೂ ಕೂಡ ಒಂದು ಹಣದ ಅರಿವು ತುಂಬ ಚೆನ್ನಾಗಿ ಬರಲಿ. ಅದನ್ನು ಉಳಿತಾಯ ಮಾಡಿಕೊಂಡು ಏನೋ ಒಂದು ಈ ವರ್ಷ ನಾವು ಸಾಧನೆ ಮಾಡಿದ್ದೀವಿ ಅನ್ನೋದನ್ನು ವರ್ಷದ ಎಂಡಲ್ಲಿ ನೀವು ಅದನ್ನು ಏನು ನೋಡಿದ್ರೆ ನಿಮಗೆ ಖುಷಿ ಆಗಬೇಕು. ಆ ರೀತಿಯಲ್ಲಿ ಜೀವನ ಮಾಡಿ ಅಂತ ಆಶಿಸ್ತಾ ನಾನು ಈ ಕಾರ್ಯಕ್ರಮನ ಈಗ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು.